ಫ್ರೆಂಡ್ಸ್, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಂದ್ ಜಾಗ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಇದು ನಿಮ್ಗೆ ಟೋಟಲ್ ಆಗಿ 18.5 ಎಕರೆಲಿ ಮಾವಿನ ತೋಟ ಬರುತ್ತೆ. ಇದ್ರ ಜೊತೆಗೆ ನಿಮ್ಗೆ 40 ವೆರೈಟೀಸ್ ಆಫ್ ಗಿಡಗಳನ್ನು ಕೂಡ ಹಾಕೊಡ್ತಿದ್ದಾರೆ. ಔಟ್ಡೋರ್ ಗೇಮ್ಸ್, ಜಿಪ್ ಲೈನು, ಕಯಾಕಿಂಗು, ಮತ್ತೆ ನಮಗೆ ನದಿ ಇರೋದ್ರಿಂದ ನದಿಯಲ್ಲಿನೇ ನಿಮಗೆ ವಾಟರ್ ಬಾಡೀಸ್ ಗೇಮ್ಸ್ ಕೊಡ್ತೀವಿ, ಮತ್ತೆ ಬೋಟಿಂಗ್ ವ್ಯವಸ್ಥೆ ಇರುತ್ತೆ. ಇನ್ನ ಇಲ್ಲಿ ಇಂಡೋರ್ ಗೇಮ್ಸ್, ಟೇಬಲ್ ಟೆನ್ನಿಸು, ಚೆಸ್ಸು, ಕೇರಮ್ಮು, ಇಟ್ಲಕಾಕು, ಒಳಗಡೆನೆ ವಾಲಿಬಾಲ್ ಕೋರ್ಟ್ಸ್ ಇರುತ್ತೆ. ಮತ್ತೆ ಇನ್ನೂ ಒಂದು 10-12 ಗೇಮ್ಸು ಎಲ್ಲ ಥರದ್ದು ಕೊಡ್ತೀವಿ ನಾವು. ಇನ್ನ ನೀವೇನಾದ್ರೂ ಇಲ್ಲಿ ಜಾಗ ಪರ್ಚೇಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಕಾರ್ ಕೂಡ ಫ್ರೀ ಆಗಿ ಸಿಗ್ತಿದೆ. ಇನ್ನ ಇದೆಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನಾವಿವಾಗ ಗೌರಿಬಿದನೂರು ಸಿಟಿಯಲ್ಲೇ ಇದ್ದೀವಿ. ಸೊ ಇನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ JK ಇನ್ಫ್ರಾ ಪ್ರಾಜೆಕ್ಟ್ MD ಆದಂತಹ ಅಕಲ್ ರೆಡ್ಡಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಸರ್, ಹಾಯ್ ನಮಸ್ತೆ. ಮೇಡಮ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ನೀವು? ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ನಮ್ದು JK ಇನ್ಫ್ರಾ ಪ್ರಾಜೆಕ್ಟ್ಸ್ ಅಂತ. ಓಕೆ. ನಾವೊಂದು 12 ಇಯರ್ಸ್ ಇಂದ ಫೀಲ್ಡ್ ಅಲ್ಲಿ ಇದ್ದೀವಿ. ನಮ್ಮ ಆಫೀಸ್ ಬಂದು ರಾಜಾಜಿನಗರ, ರಾಮ ಮಂದಿರ ಹತ್ರ ಬರುತ್ತೆ. ಓಕೆ, ಸೂಪರ್ ಸರ್. ಸರ್, ಇನ್ನ ನಾವು ಪ್ರೆಸೆಂಟ್ ಯಾವ ಜಾಗದಲ್ಲಿ ಇದ್ದೀವಿ ಸರ್ ಇವಾಗ? ಪ್ರೆಸೆಂಟ್ ಈಗ ಗೌರಿಬಿದನೂರು ಟೌನ್ ಲಿಮಿಟ್ಸ್ ಅಲ್ಲಿ, ಇದು ಹಿರೇಬಿದನೂರು ಅನ್ನೋದು ಊರಿಗೆ ಸೇರುತ್ತೆ ನಮ್ಮ ಜಾಗ ಇದು. ಓಕೆ. ಇದು ನಮಗೆ ಪಿನಾಕಿನಿ ನದಿ ಆನ್ಕೊಂಡೆ ಪಕ್ಕದಲ್ಲೇ ನಮ್ಮ ಪ್ರಾಜೆಕ್ಟ್ ಇರೋದು. ಟೋಟಲ್ ಇದು 18.5 ಎಕರೆ ಇದೆ. ಓಕೆ. ಎಷ್ಟು ಫ್ಲಾಟ್ ಬರುತ್ತೆ ಸರ್? ಟೋಟಲ್ ಇದರಲ್ಲಿ 58 ಫ್ಲಾಟ್ ಬರುತ್ತೆ ಮೇಡಮ್. 58 ಫ್ಲಾಟ್. ಓಕೆ ಸರ್, ಇನ್ನ 18.5 ಎಕರೆಯಲ್ಲಿ ಜಾಗ ಮಾಡಿರೋದು ಅಂತ ಹೇಳಿದ್ರ. ಸೊ ನೋಡಕ್ಕೆ ಸುತ್ತಲೂ ಬರೀ ಮಾವಿನ ತೋಟನೇ ಕಾಣಿಸ್ತಿದೆ. ಇಲ್ಲ ಮೇಡಮ್, ಇದರಲ್ಲಿ ನಾವೀಗ ಟೋಟಲ್ 46 ಇಂದ 56 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಹಾಕ್ತಿವಿ ನಾವು. ಓಕೆ. ಟಿಂಬರ್ ವುಡ್ ಹಾಕ್ತಿವಿ, ಮತ್ತೆ ಫ್ರೂಟ್ಸ್, ಮತ್ತೆ ಅವೆನ್ಯೂ ಟ್ರೀಸ್. ಇವರಿಗೆ ಕಸ್ಟಮರ್ಗೆ ನಾವು ಮಂತ್ಲಿ ಇನ್ಕಮ್ ಇರಲ್ಲ. ನಮ್ದು 3 ಇಯರ್ಸ್ ಮತ್ತೆ 1 ಇಯರ್ಸ್ ಇನ್ಕಮ್ ಕೊಡ್ತೀವಿ. ರೆಡ್ ಸ್ಯಾಂಡ್ಲು, ವೈಟ್ ಸ್ಯಾಂಡ್ಲು, ಮತ್ತೆ ಮಹಾಗಣಿ, ಅಗರ್ವುಡ್ಡು, ಟೀಕು, ಮತ್ತೆ ನಮ್ದು ಫ್ರೂಟ್ಸ್ ಬಂದು 12 ವೆರೈಟಿ ಫ್ರೂಟ್ಸ್ ಬರುತ್ತೆ. ಇನ್ನು ಟೋಟಲ್ 56 ವೆರೈಟಿ ನಾವು ಪ್ಲಾಂಟ್ಸ್ ಕೊಡ್ತೀವಿ ಇವರಿಗೆ. ಓಕೆ. ಅಂದ್ರೆ ಈ ಮಾವಿನ ಗಿಡಗಳೇನಿದೆ ಅದನ್ನ ಬಿಟ್ಟು 40 ವೆರೈಟೀಸ್ ಆಫ್ ಗಿಡಗಳನ್ನ ಕೊಡ್ತೀರಾ? ಬೇರೆ ಕೊಡ್ತೀವಿ ನಾವು. ಓಕೆ, ಸೂಪರ್ ಸರ್. ಸರ್, 18.5 ಎಕರೆಯಲ್ಲಿ ಜಾಗ ಮಾಡಿದೀರಾ. ಸೊ ಏನೇನ್ ಅಮ್ಯುನಿಟೀಸ್ ಕೊಡ್ತಿದ್ದೀರಾ ಸರ್? ಮೇಡಮ್, ಇಲ್ಲಿ ಈಗ ಸ್ಟಾರ್ಟ್ ಮಾಡಬೇಕು. ಪ್ಲಾನ್ ಎಲ್ಲ ಆಗಿದೆ. ಮಾಸ್ಟರ್ ಪ್ಲಾನ್ ಮತ್ತೆ ಅಮ್ಯುನಿಟೀಸ್ ಪ್ಲಾನ್ ಆಗ್ತಾ ಇದೆ. ನಾವು ಅಮ್ಯುನಿಟೀಸ್ ಬಂದು ನಿಮಗೆ 30+ ಅಮ್ಯುನಿಟೀಸ್ ಕೊಡ್ತೀವಿ ನಾವು. ರೆಸಾರ್ಟು, ಮತ್ತೆ ಕ್ಲಬ್ ಹೌಸ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಆಕ್ಟಿವಿಟೀಸ್ ಇರುತ್ತೆ. ಮತ್ತೆ ನಮ್ದು ಈಗ ಏನ್ ಪಿನಾಕಿನಿ ನದಿ ಹರಿತಾ ಇದೆಯೋ ಅಲ್ಲೊಂದು ನಮ್ದು ವಾಚಿಂಗ್ ಟವರ್ ಬರುತ್ತೆ. ಮತ್ತೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿನೇ ನಮ್ದು ವಾಚಿಂಗ್ ಟವರ್ ವಿತ್ ಟ್ಯಾಂಕ್ ಬರುತ್ತೆ. ಅದರೊಳಗಡೆ ಮತ್ತೆ ರೂಮ್ಸ್ ಇರುತ್ತೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿನೇ. ಅಷ್ಟು ಫೆಸಿಲಿಟಿ ಕೊಡ್ತೀವಿ. ಈಗ ನಮ್ದು ಏನ್ ಪಿನಾಕಿನಿ ನದಿ ಹರಿತಾ ಇದೆಯೋ ಅಲ್ಲೊಂದು ಚೆಕ್ ಡ್ಯಾಮ್ ಮಾಡಿ ಅಲ್ಲಿಗೆ ಬೋಟಿಂಗು ಮತ್ತೆ ಕಯಾಕಿಂಗ್ದು ಈ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ವಾಟರ್ ಗೇಮ್ಸ್ ಎಲ್ಲ ಮಾಡ್ತೀವಿ ಅಲ್ಲಿ. ಮತ್ತೆ ವಾಟರ್ ಡ್ಯಾನ್ಸ್ ಇರುತ್ತೆ, ರೈನ್ ಡ್ಯಾನ್ಸು. ಟೋಟಲಿ ಆಕ್ಟಿವಿಟೀಸ್ ಬಂದು ನಿಮಗೆ ಒಂದು 12 ರಿಂದ 13 ಆಕ್ಟಿವಿಟೀಸ್ ನಾವು ಕೊಡ್ತೀವಿ. ಓಕೆ, ಸೂಪರ್ ಸರ್. ಸರ್, ಇನ್ನ ರೋಡ್ ಎಷ್ಟು ಬಿಟ್ಟಿದ್ದೀರಾ ಸರ್? ಮೇಡಮ್, ಆ ರೋಡ್ ಬಂದು ಈಗ ನಮ್ದು ಬಂದು ಆಕ್ಚುಲಿ ನಾವು ಬಿಡ್ತಾ ಇರೋ ರೋಡು 30 ಅಡಿ ರೋಡ್. ಇದು 9 ಮೀಟರ್ ರೋಡ್ ಇದೆ. ಪ್ಲಸ್ ನಮ್ಮ ಪ್ರಾಪರ್ಟಿ ಒಳಗಡೆನೆ ಗೌರ್ಮೆಂಟ್ CDP ರೋಡ್ ಹೋಗಿದೆ. ಒಂದು ರೋಡ್ ಅಲ್ಲಿ ಬಂದು 60 ಅಡಿದು ಹೋಗಿದೆ, ಇನ್ನೊಂದು ರೋಡ್ ಬಂದು ಇಲ್ಲಿ 40 ಅಡಿದು ಹೋಗಿದೆ. ಇದು 12 ಮೀಟ್ರು, ಅದು 18 ಮೀಟ್ರು. ಎರಡು ನಮ್ಮ ಪ್ರಾಪರ್ಟಿ ಒಳಗಡೆನೆ ಹೋಗಿದೆ. ಪ್ಲಸ್ ಅದು ಒಂದು ಅಮ್ಯುನಿಟೀಸೇ. ಮತ್ತೆ ನಮ್ಗೆ ರೋಡ್ ಅಪ್ರೋಚ್ಗೂ ಏನ್ ತೊಂದರೆ ಇಲ್ಲ. ಪ್ಲಸ್ ಅದು ಬಿಟ್ಟು ಬೈಪಾಸ್ ರೋಡ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಗಾಡಿ ಹೋಗ್ತಾ ಇದೆ. ಇಲ್ಲಿಂದ ನಮ್ಮ ಪ್ರಾಪರ್ಟಿಯಿಂದ ಆ ಬೈಪಾಸ್ ರೋಡ್ ಬಂದು ಎಲ್ಲ ಒಂದು 300 ಮೀಟರ್ ಆಗುತ್ತೆ ಮೇಡಮ್. ಹತ್ರದಲ್ಲ ಇದೆ. ಆಮೇಲೆ ಅದಕ್ಕೂ ಒಂದು ಲ್ಯಾಂಡ್ ಮಾತಾಡ್ತಾ ಇದೀವಿ. ಆ ರೋಡ್ ಅಪ್ರೋಚ್ ಈ ಕಡೆಯಿಂದಾನೆ ಕೊಡ್ಬೇಕಂತ. ಆ ರೋಡ್ ಲ್ಯಾಂಡ್ ಆದ ತಕ್ಷಣ ನಮ್ ರೋಡ್ ಸಿಗುತ್ತೆ ಮೇಡಮ್. ಓಕೆ, ಸೂಪರ್ ಸರ್. ಇನ್ನು ಈ ಜಾಗಕ್ಕೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಸರ್? ಈ ಜಾಗಕ್ಕೆ ನಮ್ದು ಗೌರಿಬಿದನೂರು ಹತ್ರ, ಸಿಟಿ ಹತ್ರ ಇದೆ. ಗೌರಿಬಿದನೂರು ಬಸ್ ಸ್ಟ್ಯಾಂಡ್ ಬಂದು 1.5 ಕಿಲೋಮೀಟರ್ ಆಗುತ್ತೆ. ಮತ್ತೆ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟರ್ ಆಗುತ್ತೆ. ಮತ್ತೆ APMC ಇದೆ ಇಲ್ಲೇನೆ ಹತ್ರದಲ್ಲಿನೇ. ವಿಧಾನಸೌಧ ಇಲ್ಲಿಂದ ನಮ್ಗೆ 1.5 ಕಿಲೋಮೀಟರ್ ಅಲ್ಲಿ ಇದೆ. ಪ್ಲಸ್ ನಮ್ ಚಿಕ್ಕಬಳ್ಳಾಪುರ ಬಂದು 17 ಕಿಲೋಮೀಟರ್ ಇದೆ. ಈಶಾ ಫೌಂಡೇಶನ್ ನಿಮ್ಗೆ 30 ಕಿಲೋಮೀಟರ್ ಆಗುತ್ತೆ ಮೇಡಮ್ ನಮ್ಗೆ ಮೇಯ್ನು. ಆಮೇಲೆ ತೊಂಡಬೈವಿ ACC ಫ್ಯಾಕ್ಟ್ರಿ 12 ಕಿಲೋಮೀಟರ್ ಆಗುತ್ತೆ ನಮ್ಗೆ. ಎಲ್ಲ ಸರೌಂಡಿಂಗ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ಸ್. ಮತ್ತೆ ವಿದ್ರಾಶ್ವತ ಟೆಂಪಲ್, ವಿದ್ರಾಶ್ವತ ಟೆಂಪಲ್ ಅದೂನು ನಮ್ಗೆ 7 ಕಿಲೋಮೀಟರ್ ಆಗುತ್ತೆ ವಿದ್ರಾಶ್ವತ ಇದು. ಆಮೇಲೆ ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ
ಅದು 12 ಕಿಲೋಮೀಟರ್ ಆಗುತ್ತೆ ನಮಗೆ. ಓಕೆ ಸರ್, ಬೆಂಗಳೂರಿಂದ ಇಲ್ಲಿಗೆ ಎಷ್ಟು ಅವರ್ ಜರ್ನಿ ಆಗುತ್ತೆ ಸರ್? ಮೇಡಮ್ ಇವಾಗ 1 hour 20 minutes ಕರೆಕ್ಟ್ ಆಗಿ ನಮಗೆ ಜರ್ನಿ ಇಲ್ಲಿ. ಮ್ಯಾಕ್ಸಿಮಮ್ ಅಷ್ಟು ಬೇಗ ಡ್ರೈವ್ ಮಾಡೋದಿತ್ತು. ಬೇಗ ಡ್ರೈವ್ ಮಾಡೋದ್ರಿಂದ ನಾವು ಓಡಿಸಿದ್ರೆ 1 hour 20 minutes. ಫಾಸ್ಟ್ ಆಗಿ ಓಡಿಸೋಂಥವ್ರಿಂದ ಎಂಗೇಜ್ ಎಲ್ಲ ಇದ್ರೆ ಅವ್ರು 1 hourಗೆ ಜರ್ನಿಗೆ ಬಂದ್ಬಿಡ್ತಾರೆ. ಓಕೆ ಸೂಪರ್ ಸರ್. ಸರ್ ಇಲ್ಲಿ ನಮ್ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಸೊ ಎಷ್ಟು ಜಾಗನ ಪರ್ಚೇಸ್ ಮಾಡ್ಬೇಕಾಗುತ್ತೆ ಸರ್? ಮಿನಿಮಮ್ 10 ಗುಂಟಾಸು, 10 ಗುಂಟಾಸಿಂದ 13 ಗುಂಟಾಸ್ವರೆಗೂ ಇದೆ. ಓಕೆ, ಮ್ಯಾಕ್ಸಿಮಮ್ ಇರೋದು 10 ಗುಂಟಾಸ್ ಪ್ಲಾಟ್ಸ್. ಅದ್ರೊಳಗಡೆ ವಿತ್ ವಿಲ್ಲಾ ಸೇರಿನೇ ನಾವು ಅವ್ರಿಗೆ ಪ್ಲಾಟ್ಸ್ ತಗೋಬೇಕು ಅವ್ರು ನಮ್ಮ ಹತ್ರ. ಓಕೆ, ಅಂದ್ರೆ ನೀವು ವಿಲ್ಲಾನು ಕಟ್ಸ್ಕೊಡ್ತೀರಾ? ವಿಲ್ಲಾನು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ ಮೇಡಮ್. ಓಕೆ ಸರ್, ಇನ್ನ ವಿಲ್ಲಾ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ ಅಂತ ಹೇಳಿದ್ರ, ಸೊ ಅದ್ರ ಪೂರ್ತಿಯಾಗಿ ಗೇಟೆಡ್ ಆತರ ಏನಾದ್ರು ಮಾಡ್ಕೊಡ್ತೀರಾ? ನೀವ್ ಯಾವ ತರ ಸರ್? ಮೇಡಮ್ ಇದು ಗೇಟೆಡ್ ಕಮ್ಯುನಿಟಿನೇ ನಮ್ ಪ್ರಾಜೆಕ್ಟ್ ಬಂದು. ಓಕೆ, ಈ 10 ಗುಂಟಾಸ್ ಒಳಗಡೆ ಏನ್ ಬರುತ್ತೆ ಅವ್ರಿಗೆ ನಾವು ಇದು ಎಲ್ಲ ಎಕೋ ಫ್ರೆಂಡ್ಲಿ ಮತ್ತೆ ಪ್ಯೂರ್ ಆರ್ಗ್ಯಾನಿಕ್ ಮಾಡ್ತಾ ಇರೋದು ನಾವು ಪ್ರಾಜೆಕ್ಟ್. ಓಕೆ, ನಾವು ಇದಕ್ಕೆ ನಮ್ಗೆ ಸಿಮೆಂಟ್ ಯೂಸ್ ಮಾಡಲ್ಲ, ಜೆಲ್ಲಿ ಯೂಸ್ ಮಾಡಲ್ಲ, ಮತ್ತೆ ನಾವು ಸ್ಟೀಲ್ ಕೂಡ ಯೂಸ್ ಮಾಡಲ್ಲ. ಸರ್ ಸಿಮೆಂಟ್ ಯೂಸ್ ಮಾಡಲ್ಲ, ಜಲ್ಲಿನೂ ಯೂಸ್ ಮಾಡಲ್ಲ ಅಂತಿದ್ದೀರಾ, ಮತ್ತೆ ಯಾವ ತರ ಕಟ್ಕೊಡ್ತೀರಾ? ಮೇಡಮ್ ಎಕೋ ಫ್ರೆಂಡ್ಲಿ ಅಂದ್ರೆ ನಾವೀಗ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಎಲ್ಲ ಏನಿದ್ರು ಅವ್ರು ಮಣ್ಣಿನ ಮನೆಯಲ್ಲೇ ಕಟ್ತಾ ಇದ್ದಾಗ ಆಗಿನ ಕಾಲದಲ್ಲಿ, ಮತ್ತೆ ಮೇಲೆ ಎಲ್ಲ ಚಪ್ಪಡಿನ ಹಾಕ್ತಾ ಇದ್ದು. ನಾವೀಗ ಅದೇ ರೀತಿ ನಮ್ಮ ಕಸ್ಟಮರ್ನೆಲ್ಲಾನು ಒಂದು 60 ವರ್ಷ ಹಿಂದಕ್ಕೆ ಕರ್ಕೊಂಡೋಗಿ ಇದು ಇಂಟರ್ಲಾಕಿಂಗ್ ಮಡ್ ಬ್ರಿಕ್ ಮತ್ತೆ ನಮ್ದು ಸ್ಲ್ಯಾಬ್ ಎಲ್ಲಾನು ಚಪ್ಪಡಿಯಲ್ಲಿ ಕಲ್ಲಲ್ಲೇ, ಪಿಲ್ಲರ್ ಕೂಡ ಕಲ್ಲಲ್ಲೇ ಬರುತ್ತೆ. ನಾವು ಎಕೋ ಫ್ರೆಂಡ್ಲಿಯಲ್ಲೇ ಮನೆ ಕಟ್ತೀವಿ, ಮತ್ತೆ ಪ್ಲಾಸ್ಟಿಂಗ್ ಇರಲ್ಲ. ಇದು ಎಕ್ಸ್ಪೋಸ್ಡ್ ಮತ್ತೆ ಮಡ್ಡು ಯೂಸ್ ಮಾಡಿನೇ ಕಟ್ತೀವಿ. ಹೌದು, ಎಕ್ಸ್ಪೋಸ್ಡ್ ಹೌಸ್ ಇದು. ನಿಮ್ಗೆ ಮನೆ ಒಳಗಡೆ ಬಂದ್ರೆ ನಿಮ್ಗೆ AC ಒಳಗಡೆ, ವಿತೌಟ್ AC ಒಳಗಡೆ ನೀವು ಎಂತ ಸೀಸನ್ ಅಲ್ಲಿ ಬಂದ್ರು AC ಇಲ್ದೇನೆ ನಾವು ವಾಸ ಇರ್ಬೋದು. ಓಕೆ ಸರ್, ಈಗ ಟೋಟಲ್ ಆಗಿ 10 ಗುಂಟೆ ತಗೊಳ್ಬೇಕು ಅಂತ ಹೇಳಿದ್ರ, ಸೊ ಅಲ್ಲಿ ನೀವು ವಿಲ್ಲಾ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀರಲ್ಲ, ಸೊ ಅದು ಎಷ್ಟು ಜಾಗದಲ್ಲಿ ಮಾಡ್ಕೊಡ್ತೀರಾ ಸರ್? ಮೇಡಮ್ ಟೋಟಲ್ ಈಗ ಇದು ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಇವರು 10 ಗುಂಟಾಸ್ ತಗೊಂಡ್ರೆ 1 ಗುಂಟೆಗೆ 1089 ಅಡಿ ಬರುತ್ತೆ, 10 ಗುಂಟೆಗೆ 10,890 ಅಡಿ ಬರುತ್ತೆ. ಅದರಲ್ಲಿ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಾವು 10% ಆಫ್ ದಿ ಲ್ಯಾಂಡ್ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು, ರೂಲ್ಸ್ ಇರೋದು. ಅದರಲ್ಲಿ ನಮಗೆ 1100 ಅಡಿ ಬರುತ್ತೆ, 1200 ಅಡಿ ನಾವು ಬಿಲ್ಟಪ್ ಏರಿಯಾ ಕೊಡ್ತೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ 1000 ಅಡಿ ಬರುತ್ತೆ. ಟೋಟಲ್ ಬಿಲ್ಟಪ್ ಏರಿಯಾ 2500 ಅಡಿ ಇವರಿಗೆ ಬರುತ್ತೆ ಕನ್ಸ್ಟ್ರಕ್ಟ್ ಮಾಡೋದು, ಸೂಪರ್ ಬಿಲ್ಟಪ್ ಏರಿಯಾ. ಅಷ್ಟುದು ವಿಲ್ಲಾ ಬರುತ್ತೆ ಅವ್ರಿಗೆ. ಕನ್ಸ್ಟ್ರಕ್ಟ್ ಮಾಡ್ಕೊಳಕ್ಕೆ 2500 ಕೊಡ್ತಾರಾ ಸರ್? ಗ್ರೌಂಡ್ ಅಲ್ಲಿ 1200 ಮೇಡಮ್. ನಾವು ಮೇಲೆದು ಲೆಕ್ಕ ಬರಲ್ಲ ಗೌರ್ಮೆಂಟ್ ಗೆ. ಗ್ರೌಂಡ್ ಅಲ್ಲಿ ಏನ್ ಮಾಡ್ತೀವ 1200 ಅಡಿ ಅಷ್ಟಕ್ಕೆ ಮಾತ್ರ ಗೌರ್ಮೆಂಟ್ ನಾರ್ಮ್ಸ್. 10% ಆಫ್ ದಿ ನಾವು ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಯಾವುದೇ ರೀತಿಯಂತ ಗೌರ್ಮೆಂಟ್ ರೂಲ್ಸ್ ನಾವು ವೈಲೇಷನ್ ಮಾಡಲ್ಲ ಇಲ್ಲಿ. ಓಕೆ, ಅದು ರೂಲ್ಸ್ ಇದೆಯಾ ಸರ್, ಇಷ್ಟೇ ಕಟ್ಟಬೇಕು? ಹೌದು ಮೇಡಮ್, ಇದೆ. ಗೌರ್ಮೆಂಟ್ ಅಲ್ಲಿ ಕೂಡ ಯಾವುದೇ ಒಬ್ಬ ಜಮೀನಲ್ಲಿ ಮನೆ ಕಟ್ಬೇಕಂದ್ರೆ ಅವ್ರದ್ದು ಎಷ್ಟಾದ್ರೂ ಇಲ್ಲ, 10,000 ಅಡಿ ಇದೆಯೋ 6,000 ಅಡಿ ಇದೆಯೋ ಗೊತ್ತಿಲ್ಲ, ಅದರಲ್ಲಿ 10% ಅಲ್ಲಿ ನಾವು ಮನೆ ಕಟ್ಕೋಬೇಕು. ಓಕೆ ಸೂಪರ್ ಸರ್. ಸರ್ ನಾರ್ಮಲ್ ಆಗಿ 10 ಗುಂಟಾಸ್ನ ತಗೊಳ್ಬೇಕು ಇಲ್ಲಿ. ಸೊ ನೀವ್ ಹೇಳಿದ ಪ್ರಕಾರ ಹೋದ್ರೆ 1200 ಅಡಿಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಅಂತ ಹೇಳಿದ್ರ, ಅಂದ್ರೆ ಒಂದ್ 30-40 ಜಾಗ ಬರುತ್ತೆ. ಸೊ 10 ಗುಂಟೆಯಲ್ಲಿ 30-40 ಜಾಗ ತೆಗೆದ್ರು, ಸೊ ಮಿಕ್ಕಿದ ಜಾಗ ಎಲ್ಲ ಹೆಂಗೆ ಸರ್? ಮಿಕ್ಕಿದ ಜಾಗ ಅಲ್ಲ ಮೇಡಮ್, ಈಗ ಆಲ್ರೆಡಿ ನಮ್ದ್ರಲ್ಲಿ ಮ್ಯಾಂಗೋ ಪ್ಲಾಂಟೇಶನ್ ಇದೆ, ಎಕ್ಸಿಸ್ಟಿಂಗ್ ಪ್ಲಾಂಟೇಶನ್ ಇದೆ. ಪ್ಲಸ್ ಅದ್ರ ಜೊತೆಗೆ ಹೊಸ ಪ್ಲಾಂಟೇಶನ್, ನ್ಯೂ ಪ್ಲಾಂಟೇಶನ್ಸ್ ಆಡ್ ಮಾಡ್ತೀವಿ. ಆಗರ್ವುಡ್, ಸ್ಯಾಂಡಲ್ವುಡ್, ರೆಡ್ ಸ್ಯಾಂಡ್ಲು, ವೈಟ್ ಸ್ಯಾಂಡ್ಲು, ಮಹಾಗಣಿ, ಮತ್ತೆ ಫ್ರೂಟ್ಸ್ ವೆರೈಟೀಸ್ ಒಂದು 12 ವೆರೈಟೀಸ್, ಮತ್ತೆ ಅವೆನ್ಯೂ ಟ್ರೀಸ್, ಮತ್ತೆ ಈಗ ನಮ್ಮ ಸ್ನೇಕ್ ಬರದೇ ಇರೋದಕ್ಕೆ ಆ ತರ ಪ್ಲಾಂಟ್ಸ್, ಅರೇಕಾ ಕೊಡ್ತೀವಿ, ಕೋಕೋನಟ್ ಕೊಡ್ತೀವಿ, ಮತ್ತೆ ಇದು ಕೊಡ್ತೀವಿ, ಏನಿದು ಹನಿ, ಅಡಿಕೆ ಹನಿದು ಕೊಡ್ತೀವಿ, ಮತ್ತೆ ಖರ್ಜೂರ ಗಿಡ ಎವರಿ ಈಚ್ ಪ್ಲಾಟ್ಗೆ 2 ಗಿಡ ಕೊಡ್ತೀವಿ. ಅಷ್ಟಾದ್ಮೇಲೆ ಇವ್ರ ಬೌಂಡ್ರಿಗೆ ಎಲ್ಲಾನು ನಮ್ಗೆ ಬ್ಯಾಂಬೂನೇ ಹಾಕಿರ್ತೀವಿ ಮೇಡಮ್. ಇಂಡಿವಿಜುವಲ್ ಸೈಟ್ ಬೌಂಡ್ರಿಗೆ ಬ್ಯಾಂಬೂ ಹಾಕ್ತಿವಿ, ಯಾಕಂದ್ರೆ ನಾವು ಕಾಂಪೌಂಡ್ ಎಲ್ಲ ಮಾಡಲ್ಲ ಇಲ್ಲಿ, ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಬ್ಯಾಂಬೂ ಹಾಕಿ ಎಲ್ಲ ಈಚ್ ಪಣ್ಣಿಗೆ. ಮತ್ತೆ ಕಾರ್ ಕೂಡ ನಾವು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಸೈಟ್ ಒಳಗಡೆ. ಅವ್ರ ಫ್ರಂಟ್ ಅಲ್ಲಿ ನಾನು ಒಂದು ಗೇಟ್, ಇಂಡಿವಿಜುವಲ್ ಒಂದೊಂದು ಗೇಟ್ ಇರುತ್ತೆ, ಅದಕ್ಕೊಂದು ಕಾರ್ ಮುಂದ್ಗಡೆನೆ ನಿಲ್ಸಿ ಒಳಗಡೆಗೆ ಅವ್ರು ಎಂಟ್ರಿ ಆಗ್ಬೇಕು. ಒಳಗಡೆಗೆ ಹೋದ್ರೆ ನೇಚರ್ನ ಎಂಜಾಯ್ ಮಾಡ್ಬೇಕು ಅವರು. ನಾವೇನ್ ಪ್ಲಾಂಟೇಶನ್ ಕೊಡ್ತೀವೋ, ಏನ್ ಗ್ರೀನರಿ ಕೊಡ್ತೀವೋ ಅದನ್ನ ಎಂಜಾಯ್ ಮಾಡ್ಕೊಂಡೆ ಒಳಗಡೆಗೆ ಅವ್ರ ಮನೆ ಹತ್ರ ಹೋಗ್ಬೇಕು ಅವ್ರು. ಓಕೆ ಸರ್, ಸೂಪರ್. ಫ್ರೆಂಡ್ಸ್ ನೋಡುದ್ರಲ್ವಾ, ನೀವೇನಾದ್ರೂ ಇಲ್ಲಿ 10 ಗುಂಟೆ ಜಾಗನ ಪರ್ಚೇಸ್ ಮಾಡಿದ್ರೆ 10 ಗುಂಟೆ ಒಳಗಡೆ ಏನೇನ್ ಮಾಡ್ಬೋದು, ಯಾವ್ಯಾವ ತರ ಫ್ರೂಟ್ಸ್ ಗಿಡಗಳು ಬರುತ್ತೆ ಅಂತ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ, ಒಂದ್ ಒಳ್ಳೆ ನೇಚರ್ ಫ್ರೆಂಡ್ಲಿ ಆಗಿ ನೀವು ಇಲ್ಲಿ ಇರ್ಬೋದು. ಪಕ್ಕದಲ್ಲೇ ನದಿ ಇರೋದ್ರಿಂದ ಸೊ ಒಳ್ಳೆ ನೇಚರ್ ಫ್ರೆಂಡ್ಲಿ ಜಾಗ ಇದು.
ಸರ್ ಯಾರೇ ಒಬ್ರು ಕಸ್ಟಮರು ಒಂದ್ ಜಾಗ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಮೇನ್ಲಿ ನೋಡೋದು ಡಾಕ್ಯುಮೆಂಟ್. ಹೌದು ಸೊ ಈ ಜಾಗದ್ದು ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಮೇಡಮ್ ಈ ಜಾಗದ್ದು ಬಂದು ಆನ್ಸಿಸ್ಟರ್ ಪ್ರಾಪರ್ಟಿ. ಈ ಜಾಗದ ಬಗ್ಗೆ ಎಲ್ಲೇ ಹೋದ್ರು 60 ವರ್ಷದ ನಾವು ಡಾಕ್ಯುಮೆಂಟ್ಸ್ ತೆಗೆದಿದೀವಿ. 100ಗೆ 200% ಲೀಗಲ್ ಇದೆ. ಯಾರೇ ಚೆಕ್ ಮಾಡ್ಕೊಂಡ್ರು ಒಂದು ನಾವೀಗ ಆಲ್ರೆಡಿ ನಮ್ಮ ಅಡ್ವೊಕೇಟ್ ಲೀಗಲ್ ಮಾಡಿ ರೆಡಿ ಮಾಡಿದ್ದಾರೆ. ಲೀಗಲ್ ಸರ್ಟಿಫಿಕೇಟ್ ಕೊಡ್ತೀವಿ. ಯಾರೇ ಬಂದು ಅಡ್ವಾನ್ಸ್ ಮಾಡಿ ನಾವು ಟೋಕನ್ ಮಾಡ್ತೀವಿ. ಅವ್ರಿಗೆ ಏನೇ ಡಾಕ್ಯುಮೆಂಟ್ಸ್ ಅಲ್ಲಿ ಮತ್ತೆ ಲೀಗಲ್ ವೈಸು 100ಗೆ 200% ನಾವು ಕೊಡ್ತೀವಿ. ಓಕೆ ಸರ್, ಸೂಪರ್. ಸರಿ, ನಾ ಕೊನೆಯದಾಗಿ ನಮ್ಮ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್ ಮಿನಿಮಮ್ 10 ಸೈಟಿಗೆ ಮಾತ್ರ ಇದು ಬೇಸಿಕ್ ಕಾಸ್ಟ್ 3,500 ಇದೆ ಪರ್ ಸ್ಕ್ವೇರ್ ಫೀಟ್ ವಿತ್ ವಿಲ್ಲಾ ಸೇರಿದ್ದು. 10,890 ಸ್ಕ್ವೇರ್ ಫೀಟ್ ಅಲ್ಲಿ ವಿತ್ ವಿಲ್ಲಾ ಸೇರಿ 3,500 ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಾ ಇದೀವಿ. ವಿತ್ ವಿಲ್ಲಾ ಜಾಗ ಪ್ಲಸ್ ವಿಲ್ಲಾ. ಹೌದು. ಮತ್ತೆ ಅದ್ರ ಜೊತೆ ನಾವು ಪ್ಲಾಂಟೇಶನ್ಸ್ ಅವಾಗಲೇ ಏನ್ ಹೇಳಿದಿನೋ ಅದೆಲ್ಲದು ಸೇರಿಸಿ ವಿತ್ ಡೆವಲಪ್ಮೆಂಟ್ ಅಮ್ಯುನಿಟೀಸ್ ಎಲ್ಲ ಸೇರಿ ಪ್ಲಸ್ ನಮ್ಮ ಕಡೆಯಿಂದ ಒಂದು ಆಫರ್ 10 ಸೈಟಿಗೆ ಮಾತ್ರ ಒಂದು ಎಲೆಕ್ಟ್ರಿಕ್ ಬೇಸಿಕ್ ಕಾರು ನಾವು ಆಫರ್ ಕೊಡ್ತಾ ಇದೀವಿ. ಇದು ಆಫರ್. ಹೌದು, ಎಲೆಕ್ಟ್ರಿಕ್ ಕಾರು. ಹೌದು. ಓಕೆ, ಸೂಪರ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದ್ರೂ 10 ಗುಂಟೆ ಜಾಗನ ಪರ್ಚೇಸ್ ಮಾಡಿದ್ರೆ ವಿಲ್ಲಾನು ಕೂಡ ಕಟ್ಸ್ಕೊಡ್ತಿದ್ದಾರೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 3499ಗೆ ಸಿಗ್ತಿದೆ. ಯಾರು ಫಸ್ಟ್ 10 ಕಸ್ಟಮರು ಈ ಜಾಗನ ಪರ್ಚೇಸ್ ಮಾಡ್ತೀರಾ ನಿಮ್ಗೆ ಎಲೆಕ್ಟ್ರಿಕ್ ಕಾರ್ ಕೂಡ ಫ್ರೀ ಆಗಿ ಸಿಗ್ತಿದೆ. ಸೊ ಈ ತರ ಅವಕಾಶನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.